ಸಂತಮ್ಮಣ್ಣ. ಪದಗಳ ಅರ್ಥ: ಕಲ್ಯಾಣ ಸೇವೆ ಒಂದು ಬಗೆಯ ಸಿಹಿ. ದಾಂಡು ಕ್ರಿಕೆಟಿನ ಬ್ಯಾಟು. ಪುಟ್ಟಾಣಿ ಪುರಿ ಕಡಲೆ ಪುರಿ. ಸಂಜೆಯ ಶುಕ್ರ ಕತ್ತಲಲ್ಲಿ ಹೊಳೆಯುವ ಶುಕ್ರಗ್ರಹದ ಬೆಳಕು. ಪಟಾಸು ಪೆಟ್ಲು ಪಟಾಕಿ ಶಬ್ದ ಬರುವ ಬಿದಿರಿನ ಸಾಧನ. ಕಸ್ತೂರಿ ಒಂದು ಬಗೆಯ ಸುಗಂಧ ದ್ರವ್ಯ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ಕಲ್ಯಾಣ ಸೇವೆ ಎಲ್ಲಿತ್ತು? ಉತ್ತರ: ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿ ಇತ್ತು. 2. ಸಂತಮ್ಮಣ್ಣನ ಎಡಬಲದಲ್ಲಿ ಏನಿದ್ದವು? ಉತ್ತರ: ಸಂತಮ್ಮಣ್ಣನ ಎಡಬಲದಲ್ಲಿ ಚೆಂಡು ದಾಂಡು ಇದ್ದವು. 3. ಕತ್ತೂರಿ ಚಂದ್ರ ಎಲ್ಲಿದೆ? ಉತ್ತರ: ಕತ್ತೂರಿ ಚಂದ್ರ ಹಣೆಯಲ್ಲಿಹುದು. 4. ಸಂತಮ್ಮಣ್ಣನ ಮರುಮಾತಾಡಿಸಿದರೆ ಹೇಗಿರುತ್ತದೆ? ಉತ್ತರ: ಸಂತಮ್ಮಣ್ಣನ ಮರುಮಾತಾಡಿದರೆ ಸಿಡಿಲು ಗುಡುಗಿನ ಹಾಗೆ ಇರುತ್ತದೆ. 5. ತುಂಟರ ಗುರು ಯಾರು? ಉತ್ತರ: ತುಂಟರ ಗುರು ಸಂತಮ್ಮಣ್ಣ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ಸಂತಮ್ಮಣ್ಣನ ಜೇಬಿನ ಬುಡದಲ್ಲಿ ಏನೇನು ಇದ್ದವು? ಉತ್ತರ: ಸಂತಮ್ಮಣ್ಣನ ಜೇಬಿನ ಬುಡದಲ್ಲಿ ಕಲ್ಯಾಣ ಸೇವೆ, ಪುಟ್ಟಾಣಿಯ ಪುರಿ, ಗೋಲಿ ಬಳಪ ಇದ್ದವು. 2. ಪಟಾಸು ಪೆಟ್ಲು ಮತ್ತು ಕಾಸಿನ ಸಾಲುಗಳು ಎಲ್ಲಿದ್ದವು? ಉತ್ತರ: ಪಟಾಸು ಪೆಟ್ಲು ಒಳ ಜೇಬಲ್ಲಿ ಮತ್ತು ಕಾಸಿನ ಸಾಲು ಕಳ್ಳ ಜೇಬಲ್ಲಿ ಇದ್ದವು. 3. ಸಂತಮ್ಮಣ್ಣನ ಹಣೆ, ಕಣ್ಣು, ಗಲ್ಲಗಳನ್ನು ಹೇಗೆ ವರ್ಣನೆಗೊಂಡಿವೆ? ಉತ್ತರ: ಸಂತಮ್ಮಣ್ಣನ ಹಣೆಯಲ್ಲಿ ಕತ್ತೂರಿ ಚಂದ್ರ ಇದೆ. ಸಂಜೆಯ ಶುಕ್ರನ ಹೊಳಪು ಕಣ್ಣಲ್ಲಿದೆ ಮತ್ತು ಗಲ್ಲದ ಮೇಲೆ ಬೆಳದಿಂಗಳ ಗಲ್ಲದ ಮೇಲೆ ಇದೆ ಎಂದು ವರ್ಣಿಸಿದ್ದಾರೆ. 4. ನಿಸರ್ಗದ ಯಾವೆಲ್ಲ ಸಂಗತಿಗಳೊಂದಿಗೆ ಸಂತಮ್ಮಣ್ಣನನ್ನು ಹೋಲಿಸಲಾಗಿದೆ? ಉತ್ತರ: ನಿಸರ್ಗದ ಸಂಗತಿಗಳಾದ ಹೂವಿನ ಮುತ್ತು, ಸಿಡಿಲು, ಗುಡುಗು, ಆನೆಯ ಕಳ್ಮಳೆ, ಸುಂಟರಗಾಳಿ, ಬೆಳದಿಂಗಳುಗಳು, ಕತ್ತೂರಿ ಚಂದ್ರ, ಸಂಜೆಯ ಶುಕ್ರ ಇವುಗಳೊಂದಿಗೆ ಸಂತಮ್ಮಣ್ಣನನ್ನು ಹೋಲಿಸಲಾಗಿದೆ.